ಪ್ರಕರಣದಲ್ಲಿ ಒಂದು ಕಡೆ ಲೈಂಗಿಕ ಕಿರುಕುಳ ಮತ್ತೊಂದು ಕಡೆ ಅತ್ಯಾಚಾರದ ಆರೋಪ ಎರಡೂ ಕೂಡ ಹೊತ್ತಿರುವ ಪ್ರಜ್ವಲ್ ರೇವಣ್ಣ ಇನ್ನೂ ಕೂಡ ದೇಶಕ್ಕೆ ವಾಪಸ್ ಆಗಿಲ್ಲ. ಇದರ ನಡುವೆ ಇವತ್ತು ಹಾಸನದಲ್ಲಿ ಅವರ ನಿವಾಸ ಮತ್ತು ತೋಟದ ಮನೆಯಲ್ಲಿ ಮಹಜರು ಮಾಡುವಂತಹ ಸಾಧ್ಯತೆ ಇದೆ. ಎಸ್ಐಟಿ ಟೀಮ್ನಿಂದ ಸ್ಥಳ ಮಹಜರು ಮಾಡ್ತಾರೆ. ಕೃತ್ಯ ನಡೆದಿದೆ ಅನ್ನಲಾಗ್ತಾ ಇರೋ ಸ್ಥಳಗಳಲ್ಲಿ ಟೀಮ್ ಹೋಗಿ ಪರಿಶೀಲನೆ ನಡೆಸುತ್ತೆ. ಹಾಸನದ ಆರ್ಸಿ ರಸ್ತೆಯಲ್ಲಿರುವ ಸಂಸದರ ನಿವಾಸ ಜೊತೆಗೆ ಹೊಳೆನರಸೀಪುರ ತಾಲೂಕಿನ ಪಡುವಲಹಿಪ್ಪೆಯ ತೋಟದ ಮನೆಯಲ್ಲೂ ಕೂಡ ಸ್ಪಾಟ್ ಮಹಜರು ಮಾಡ್ತಾರೆ. ಮಹಿಳೆಯರ ಖಾಸಗಿ ಕ್ಷಣಗಳನ್ನ ಸೆರೆ ಹಿಡಿದಿದ್ದಾರೆ ಅನ್ನುವ ಆರೋಪ, ಮತ್ತೊಂದು ಕಡೆ ಅತ್ಯಾಚಾರ ಎಸಗಿದ್ದಾರೆ ಅನ್ನುವ ಆರೋಪ ಎರಡನ್ನೂ ಕೂಡ ಹೊತ್ತಿದ್ದಾರೆ ಸಂಸದ ಪ್ರಜ್ವಲ್ ರೇವಣ್ಣ. ಇದರ ನಡುವೆ ಅವರಿನ್ನೂ ಕೂಡ ದೇಶಕ್ಕೆ ವಾಪಸ್ ಆಗಿಲ್ಲ. ಎಸ್ಐಟಿ ತನ್ನ ಕೆಲಸವನ್ನು ಕೂಡ ನಿಲ್ಲಿಸಿಲ್ಲ, ಹಂಗಂತ ಅವ್ರು ಬಂದಿಲ್ಲ ವಿಚಾರಣೆಗೆ ಅಂತ ತನ್ನ ಕೆಲಸವನ್ನ ಬಾಡಿಗೆ ಮಾಡ್ತಾ ಇದ್ದಾರೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಶಿಧರ್ ನೀಡ್ತಾರೆ. ಶಶಿಧರ್, ಸ್ಪಾಟ್ ಮಹಜರಿಗೆ ಸಂಬಂಧಪಟ್ಟಂತೆ ಎಸ್ಐಟಿ ಆಫೀಸರ್ಸ್ಗಳು ಮಾತ್ರ ಹೋಗ್ತಾರಾ ಅಥವಾ ಸಂತ್ರಸ್ತೆಯರು ದೂರು ಕೊಟ್ಟಿರೋದ್ರಿಂದ ಅವರನ್ನು ಕರೆದುಕೊಂಡು ಹೋಗ್ತಾರಾ? ಡೀಟೇಲ್ಸ್ ಏನಿದೆ, ಎಷ್ಟೊತ್ತಿಗೆ ಸ್ಪಾಟ್ ಮಹಜರು ಮಾಡ್ಬೋದು, ಏನ್ ಹೇಳ್ತೀರಿ? ವಿದ್ಯಾ, ಏನು ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ಐಟಿ ತನಿಖೆಯನ್ನು ಚುರುಕುಗೊಳಿಸಿರ್ತಕ್ಕಂಥದ್ದು. ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಒಂದು ಅತ್ಯಾಚಾರ ಪ್ರಕರಣ, ಮತ್ತೊಂದು ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲಾಗಿದ್ರೆ, ಅವರ ತಂದೆ HD ರೇವಣ್ಣ ಅವರ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲಾಗಿರ್ತದೆ. ಈಗಾಗಲೇ ಎಸ್ಐಟಿ ತಂಡ ತನಿಖೆಯನ್ನು ಚುರುಕುಗೊಳಿಸಿದ್ದು, ನಿನ್ನೆ ತಡರಾತ್ರಿ ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಪಡುವಲಿಕೆ ಗ್ರಾಮಕ್ಕೆ ಅವರು ಭೇಟಿಯನ್ನು ನೀಡಿರ್ತಕ್ಕಂಥದ್ದು. ನಾವೀಗ ದೃಶ್ಯದಲ್ಲಿ ಗಮನಿಸ್ಬೋದು, ಇದು ಹೊಳೆನರಸೀಪುರ ತಾಲೂಕಿನ ಪಡುವಲಿಪೆಯ ರೇವಣ್ಣ ಅವರ ತೋಟ. ಈ ತೋಟದಲ್ಲಿ ಅಸ್ಸಾಂ ಹಾಗೂ ಬಿಹಾರ್ ಮೂಲದ ಕೆಲವು ಕಾರ್ಮಿಕರು ಇಲ್ಲಿ ವಾಸವಾಗಿದ್ದಾರೆ. ಏನು ಅಶ್ಲೀಲ ವಿಡಿಯೋದಲ್ಲಿ ಕೆಲವೊಂದಿಷ್ಟು ತುಣುಕುಗಳಿತ್ತು, ಆ ತುಣುಕುಗಳು ಇರ್ತಕ್ಕಂತಹ ಜಾಗ ಇದೇ ಇರ್ಬೋದು ಅನ್ನೋದನ್ನು ಎಸ್ಐಟಿ ಅಧಿಕಾರಿಗಳು ಪರಿಶೀಲನೆ ನಡೆಸೋಕ್ಕೆ ತಡರಾತ್ರಿ ಸುಮಾರು 30 ಅಧಿಕಾರಿಗಳು ಹಾಸನ ಜಿಲ್ಲೆಯ 3 ಕಡೆ ಬಂದಿರತಕ್ಕಂಥದ್ದು. ಒಂದು ಹೊಳೆನರಸೀಪುರ ತಾಲೂಕಿನ ಪಡುವಲಿಪೆ, ಚನ್ನರಾಯಪಟ್ಟಣ ತಾಲೂಕಿನ ಗನ್ನಿಕಡ ಹಾಗೂ ಕಾಮೇನಹಳ್ಳಿ ಗ್ರಾಮಕ್ಕೆ ತೆರಳಿ ಅಲ್ಲಿರ್ತಕ್ಕಂತಹ ಸೂರಜ್ ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣ ಹಾಗೂ ರೇವಣ್ಣ ಅವರಿಗೆ ಸಂಬಂಧಿಸಿದಂತಹ ಫಾರ್ಮ್ ಹೌಸ್ಗಳನ್ನು ತನಿಖೆಯನ್ನು ನಡೆಸಿರ್ತಕ್ಕಂಥದ್ದು. ಅಲ್ಲದೆ ಅಲ್ಲಿರ್ತಕ್ಕಂತಹ ಕಾರ್ಮಿಕರನ್ನು ಸಹ ಅವರು ವಿಚಾರಣೆಗೆ ನಡೆಸಿರ್ತದ್ದು. ಇಲ್ಲಿರ್ತಕ್ಕಂತಹ ಕಾರ್ಮಿಕರು ಬಹುತೇಕ ಹೊರ ರಾಜ್ಯದಿಂದ ಬಂದಿರತಕ್ಕಂತಹ ಕಾರ್ಮಿಕರೇ ಆಗಿದ್ದಾರೆ, ಅಸ್ಸಾಂ ಹಾಗೂ ಬಿಹಾರ್ ಮೂಲದ ಕಾರ್ಮಿಕರು. ಈ ಏನು ಫಾರ್ಮ್ ಹೌಸ್ ಇದೆ, ಇಲ್ಲಿ ವಿಡಿಯೋ ಚಿತ್ರೀಕರಣ ನಡೆಸಲಾಗಿತ್ತ ಎಂಬ ಅನುಮಾನದ ಬಗ್ಗೆ ಏನು ಎಸ್ಐಟಿ ಅಧಿಕಾರಿಗಳು ಸೀಮಾ ಲಾಟ್ಕರ್ ಅವರು ಏನಿದ್ದಾರೆ SP ಅವರ ತಂತ್ರದಲ್ಲಿ ಈಗಾಗಲೇ ತಡರಾತ್ರಿ ಭೇಟಿಯನ್ನು ಕೊಟ್ಟು ಇಲ್ಲಿ ಪರಿಶೀಲನೆ ನಡೆಸಿರ್ತಕ್ಕಂಥದ್ದು. ಈಗ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಅತ್ಯಾಚಾರ ಕೇಸ್ ಯಾವಾಗ ದಾಖಲಾಯಿತು, ಮತ್ತಷ್ಟು ತನಿಖೆಯನ್ನು ಚುರುಕುಗೊಳಿಸಿದ್ದು. ಈಗ ಹಾಸನ ನಗರದಲ್ಲಿರ್ತಕ್ಕಂಥ RC ರಸ್ತೆಯಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ನಿವಾಸ ಇರ್ಬೋದು, ಹಾಗೆ ಹೊಳೆನರಸೀಪುರದ HD ರೇವಣ್ಣ ಅವರ ನಿವಾಸಕ್ಕೂ ಸಹ ಎಸ್ಐಟಿ ಅಧಿಕಾರಿಗಳು ಯಾವ ಕ್ಷಣದಲ್ಲಾದರೂ ಭೇಟಿಯನ್ನು ನೀಡಿ ತನಿಖೆಯನ್ನು ತೀವ್ರಗೊಳಿಸಿ, ಅಲ್ಲದೆ ಅದಾದ ನಂತರ ಏನು ಲೈಂಗಿಕ ದೌರ್ಜನ್ಯ ಸಂತ್ರಸ್ತರಿದ್ದಾರೆ ಅವ್ರನ್ನೂ ಕಳೆದುಕೊಂಡು ಬಂದು ಸ್ಥಳ ಮಹಜರು ಮಾಡಲು ಈಗಾಗಲೇ ಎಲ್ಲ ರೀತಿಯ ತಯಾರಿಯನ್ನು ನಡೆಸಿರ್ತಕ್ಕಂಥದ್ದು. ವಿದ್ಯಾ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ. ಓಕೆ, ಸ್ಪಾಟ್ ಮಹಜರು ಮಾಡ್ತಾರೆ ಅಧಿಕಾರಿಗಳು. ಒಂದು ಕಡೆ ಲೈಂಗಿಕ ದೌರ್ಜನ್ಯ, ಮತ್ತೊಂದು ಕಡೆ ಅತ್ಯಾಚಾರದ ಆರೋಪದ ಹಿನ್ನೆಲೆಯಲ್ಲಿ ಕೇಳಿ ಬಂದಿರುವಂತಹ ಜಾಗ ಅವರ ಮನೆ ಮತ್ತು ತೋಟದ ನಿವಾಸ ಅಂತ ಎರಡೂ ಕಡೆ ಸ್ಪಾಟ್ ಮಹಜರು ಮಾಡ್ತಾರೆ.